ಇನ್ನು ರಾಜ್ಯದಲ್ಲಿ ಮಳೆಯ ಅಬ್ಬರ ಮಾತ್ರ ವಿಪರೀತವಾಗಿದೆ. ಕೆಲವು ಕಡೆಗಳಲ್ಲಿ ಮಳೆ ಆಗದೇ ಇದ್ರೂ ಕೂಡ ಮಹಾರಾಷ್ಟ್ರದಲ್ಲಿ ಆಗಿರುವಂಥ ಮಳೆಯಿಂದಾಗಿ ಕೆಲವೊಂದಿಷ್ಟು ಸಮಸ್ಯೆಗಳನ್ನು ನಮ್ಮ ರೈತರು, ನಮ್ಮ ಜನ ಕೂಡ ಅನುಭವಿಸ್ತಾ ಇದ್ದಾರೆ. ಕಾರಣ ಊರುಗಳಿಗೆಲ್ಲ ನೀರು ನುಗ್ಗಿಬಿಟ್ಟಿದೆ. ಹಾಗಾಗಿ ಈ ಅಬ್ಬರದ ಅವಾಂತರಗಳು ಹೇಗಿದೆ, ಯಾವ ರೀತಿಯಾಗಿದೆ, ಏನೆಲ್ಲ ಪರಿಸ್ಥಿತಿ ನಿರ್ಮಾಣವಾಗಿದೆ ನೋಡಿ ಇಲ್ಲಿ. ಹಬ್ಬದ ಸಂಭ್ರಮ ಕಸಿದ ಭೀಮೆಯ ಪ್ರವಾಹ. ವಿಜಯಪುರದಲ್ಲಿ ಭೀಮಾ ನದಿ ಆರ್ಭಟ. ಇಂಡಿಯಾ ಅಂಬಾ ಭವಾನಿ ದೇಗುಲ ಜಲಾವೃತ. ವಿಜಯಪುರದಲ್ಲಿ ಭೀಮಾ ನದಿ ಅಪಾಯದ ಮಟ್ಟ ಮೀರಿದೆ. ಇನ್ನೇನು ಭೀಮಾ ನದಿ ಪ್ರವಾಹ ಕಡಿಮೆ ಆಯ್ತು ಅನ್ನುವಷ್ಟರಲ್ಲಿ ಮತ್ತೆ ಭೀಮಾ ನದಿ ಪ್ರವಾಹದ ಆತಂಕ ಶುರುವಾಗಿದೆ. ಜಿಲ್ಲೆಯ ಇಂಡಿ ತಾಲೂಕಿನ ಮಿರಗಿ ಗ್ರಾಮದಲ್ಲಿ ಭೀಮಾ ನದಿ ಪ್ರವಾಹ ನಾನಾ ಅವಾಂತರ ಸೃಷ್ಟಿಸಿದೆ. ಗ್ರಾಮಸ್ಥರ ದಸರಾ ಸಂಭ್ರಮವನ್ನ ಭೀಮೆ ಕಸಿದುಕೊಂಡಿದ್ದಾಳೆ. ಗ್ರಾಮದ ಅಂಬಾ ಭವಾನಿ ದೇವಸ್ಥಾನ ಪ್ರವಾಹದ ನೀರಲ್ಲಿ ಮುಳುಗಿ ಹೋಗಿದೆ. ಜೊತೆಗೆ ಮನೆ, ಅಂಗಡಿಗಳು ಪ್ರವಾಹದ ನೀರಲ್ಲಿ ಮುಳುಗಿವೆ. ವಿಜಯಪುರ ಜಿಲ್ಲೆಯಲ್ಲಿ ಮತ್ತೆ ಏನು ಅಂತಂದ್ರೆ ಭೀಮಾ ನದಿಯ ಪ್ರವಾಹ ಉಕ್ಕಿ ಹರಿತಾ ಇದೆ. ಯಾವ ರೀತಿ ಅಂಗಡಿ ಮುಂಗಟ್ಟುಗಳು ಎಲ್ಲವೂ ಕೂಡ ಸಂಪೂರ್ಣವಾಗಿ ಇಲ್ಲಿ ನಿಮ್ಗೊಂದು ಶೆಡ್ ತೋರಿಸ್ತೀನಿ. ಸಂಪೂರ್ಣವಾಗಿ ಈ ಶೆಡ್ ಏನಂತಂದ್ರೆ ಮುಳುಗೋಗಿದೆ ನೀವು ನೀರಲ್ಲಿನೇ. ಇದೇ ರೀತಿ ಏನು ಅಂತಂದ್ರೆ ಮನೆ ಏನುಗಳಿದವು ಅದ್ರ ಜೊತೆಗೆ ಅಂಗಡಿ ಅಂದರೆ ಪ್ರಮುಖವಾಗಿ ಗ್ರಾಮದಲ್ಲಿ ಬರುವಂಥ ಏನು ಅಂಗಡಿ ಮುಂಗಟ್ಟುಗಳು ಇವೆಲ್ಲವ ಕೂಡ ಏನು ಅಂತಂದ್ರೆ ಇಲ್ಲಿನೇ ಬಸ್ ಸಂಚಾರ ಕೂಡ ಬೇರೆ ಬೇರೆ ಗ್ರಾಮಗಳಿಗೆ ಸಂಚಾರ ಆಗ್ತಾ ಇತ್ತು. ಆ ಬಸ್ ಸಂಚಾರ ಕೂಡ ಸಂಪೂರ್ಣವಾಗಿ ಇದೀಗ ಕಟ್ ಆಗಿದೆ. ಅದ್ರ ಒಟ್ಟಿಗೆ ಏನು ಅಂತಂದರೆ ಇಲ್ಲಿದ್ದಂಥ ಮನೆಗಳು ಸೇರಿದಂತೆ ಅಂಗಡಿ ಮುಂಗಟ್ಟುಗಳು ಅಂದರೆ ಜೆರಾಕ್ಸ್ ಸೆಂಟರ್ನಿಂದ ಹಿಡ್ಕೊಂಡು ಟೀ ಶಾಪ್ ಆಗಲಿ, ಚಾದ ಅಂಗಡಿ ಆಗಲಿ, ಅದ್ರ ಜೊತೆಗೆ ಬೇರೆ ಅನೇಕ ಏನು ಅಂದರೆ ಅಂಗಡಿ ಮುಂಗಟ್ಟುಗಳು ಇಲ್ಲಿದ್ವು. ಅವೆಲ್ಲವೂ ಕೂಡ ಏನು ಅಂತಂದ್ರೆ ಈಗ ಸಂಪೂರ್ಣವಾಗಿ ನೀರಲ್ಲೇ ಮುಳುಗೋಗಿದ್ದಾವೆ. ಆ ಕಾರಣಕ್ಕಾಗಿನೇ ಏನು ಅಂತಂದ್ರೆ ಜನರು ಎಲ್ಲೂ ಕೂಡ ಈಗ ಸುರಕ್ಷಿತ ಸ್ಥಳಕ್ಕೆ ಶಿಫ್ಟ್ ಆಗಿದ್ದಾರೆ. ಇನ್ನು ಇಂಡಿ ತಾಲೂಕಿನ ಮಿರಗಿ ಗ್ರಾಮದಲ್ಲಿ ಭೀಮಾ ನದಿ ಪ್ರವಾಹದಿಂದಾಗಿ ಜಮೀನುಗಳು ಜಲಾವೃತವಾಗಿವೆ. ತೋಟಗಳಲ್ಲಿ ರೈತರು ಸಿಲುಕಿಕೊಳ್ಳುವಂತಾಗಿದೆ. ಗ್ರಾಮದಿಂದ ಪ್ರತಿನಿತ್ಯ ಪ್ರವಾಹದ ನೀರಲ್ಲಿ ಪ್ಲಾಸ್ಟಿಕ್ ಶೀಟ್ ಮೇಲೆ ಕುಳಿತು ತೋಟಕ್ಕೆ ತೆರಳಿ ದನ ಕರುಗಳ ಮೇವು ಸೇರಿದಂತೆ ತಮಗೆ ಬೇಕಾದ ಅವಶ್ಯಕ ವಸ್ತುಗಳನ್ನು ಕೊಂಡೊಯ್ಯುತ್ತಿದ್ದಾರೆ. ಜೀವದ ಹಂಗು ತೊರೆದು ರೈತರು ಈ ದುಸ್ಸಾಹಸಕ್ಕೆ ಮುಂದಾಗಿದ್ದಾರೆ. ನೋಡ್ತಿರ್ಬೋದು, ನಾನು ನಿಮಗೆ ದೃಶ್ಯಗಳು ತೋರಿಸ್ತಾ ಹೋಗ್ತೀನಿ. ಈ ದೃಶ್ಯಗಳೇನು ನೋಡ್ತಾ ಇದ್ರೆ ಎಲ್ಲವೂ ಸಂಪೂರ್ಣವಾಗಿ ಏನು ಅಂತಂದ್ರೆ ಭೀಮಾ ನದಿಯಿಂದ ಬಂದಂಥ ಏನು ಪ್ರವಾಹ ಇದು ಗ್ರಾಮಕ್ಕೆ ಒಳಗೆ ಹೋಗ್ತಿದೆ ಅಂತ ಹೇಳ್ಬೋದು. ಪ್ರಮುಖವಾಗಿ ಏನು ಅಂತಂದ್ರೆ ನಿಮಗೆ ಅಲ್ಲಿ ನೋಡ್ತಿರ್ಬೋದು ಯಾವ ರೀತಿ ಜನರು ಇಲ್ಲಿ ತೆಪ್ಪದಲ್ಲೇ ಒಂದು ತೆಪ್ಪ ಅಂತಲೂ ಹೇಳಿಕ್ಕಾಗಲ್ಲ. ಯಾಕಂತಂದರೆ ಶೀಟ್ಗಳೇನು ಬರ್ತವೆ ಈ KSRTC ಬಸ್ಗಳು ಬಳಸುವಂಥ ಶೀಟು, ಆ ಶೀಟ್ಗಳನ್ನೇ ಏನು ಅಂತಂದರೆ ಬೋಟ್ಗಳನ್ನಾಗಿ ಮಾಡಿಕೊಂಡು ಜನರು ಈಗ ಓಡಾಡ್ತಾ ಇದ್ದಾರೆ. ಯಾಕಂದರೆ ಅದ್ರ ಪಕ್ಕಕ್ಕೆ ಏನು ಅಂದರೆ ಅವ್ರ ಜಮೀನುಗಳೆಲ್ಲ ಬರ್ತವೆ. ಇದರಿಂದ ಪ್ರವಾಹ ಬಂದದಕ್ಕೆ ಜಮೀನುಗಳಿಗೆ ಹೋಗ್ಲಿಕ್ಕೆ ಕೂಡ ತೊಂದರೆ ಆಗಿದೆ. ಜಮೀನುಗಳೆಲ್ಲವೂ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ಆದರೆ ಜಮೀನುಗಳು ತೆರಳಕ್ಕೂ ಕೂಡ ತೊಂದರೆ ಆಗಿದೆ. ಆ ಕಾರಣಕ್ಕಾಗಿ ಈ ರೀತಿ ಗ್ರಾಮಸ್ಥರೇ ಏನು ಅಂತಂದರೆ ಇಲ್ಲಿ ಒಂದು ಎಲ್ಲ ವ್ಯವಸ್ಥೆನ ಮಾಡ್ಕೊಂಡಿದ್ದಾರೆ. ಅದ್ರ ಜೊತೆಗೆ ನಿಮಗೆ ನಾನು ನಿಮ್ಮ ಬಲಗಡೆ ನಿಮಗೆ ತೋರಿಸ್ತಾ ಹೋಗ್ತೀನಿ ಯಾವ ರೀತಿ ಅಂತಂದರೆ ಇದು ಅಂಬಾಭವಾನಿ ಗುಡಿ ಬರ್ತದೆ. ಪ್ರಮುಖವಾಗಿ ಏನು ಅಂತಂದರೆ ದಸರಾ ಅಂದ ತಕ್ಷಣ ದಸರಾ ಉತ್ಸವ ಅಂದ ತಕ್ಷಣ ಶುರುವಾಗೋದೇನು ಅಂತಂದರೆ ದೇವಿಯ ಒಂದು ಆರಾಧನೆ ಇರ್ತದೆ. ಆದರೆ ಈ ದೇವಿ ಆರಾಧನೆ ಕೂಡ ಈ ಬಾರಿ ಅಂದರೆ ಅಡ್ಡಿಯಾಗಿದೆ ಅಂತ ಹೇಳ್ಬೋದು. ಯಾಕಂತಂದರೆ ಸಂಪೂರ್ಣವಾಗಿ ಗ್ರಾಮದಲ್ಲಿ ಬರುವಂಥ ಅಂಬಾಭವಾನಿ ದೇವಸ್ಥಾನ ಏನಿದೆ, ಈ ದೇವಸ್ಥಾನ ಸಂಪೂರ್ಣವಾಗಿ ಈಗ ನೀರಲ್ಲಿ ಮುಳುಗಿ ಹೋಗಿದೆ. ಆ ಕಾರಣಕ್ಕಾಗಿ ಏನು ಅಂತಂದರೆ ಭಕ್ತರು ಮತ್ತು ಸೇರಿದಂತೆ ಅರ್ಚಕರೆಲ್ಲರೂ ಕೂಡ ಏನು ಅಂತಂದರೆ ಏನು ಸಾಮಾನ್ಯವಾಗಿ ಹೊರಗಡೆ ನಿಂತು ಏನು ನೀರಲ್ಲಿ ಏನು ಪ್ರವಾಹ ಬಂದಿದೆ ಆ ನೀರಲ್ಲೇ ನಿಂತು ಏನು ಅಂತಂದರೆ ಪ್ರತಿನಿತ್ಯ ದಿನಪೂಜೆಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನು ನೀವು ನೋಡ್ತಿರ್ಬೋದು ಯಾವ ರೀತಿ ತರಳಿ ತೋರಣಗಳನ್ನು ಕೂಡ ಅಲಂಕಾರ ಮಾಡಲಾಗಿದೆ ಅಂತ ಹೇಳಿ. ಈ ರೀತಿ ಏನು ಅಂತಂದ್ರೆ ಅನೇಕ ಸಮಸ್ಯೆಗಳನ್ನ ಇದೀಗ ಪ್ರವಾಹ ಸೃಷ್ಟಿ ಮಾಡಿದೆ ಅಂತ ಹೇಳ್ಬೋದು. ಅಪಾಯದ ಮಟ್ಟ ಮೀರಿದ ಬೀದರ್ನ ಮಾಂಜ್ರಾ ನದಿ. ಬೆಳೆಗಳು ನೀರು ಪಾಲು, ರೈತರು ಕಂಗಾಲು. ಧಾರಾಕಾರ ಮಳೆ ಹಾಗೂ ಮಹಾರಾಷ್ಟ್ರದಿಂದ ಮಾಂಜ್ರಾ ನದಿಗೆ ಲಕ್ಷ ಲಕ್ಷ ಕ್ಯೂಸೆಕ್ ನೀರು ಬಿಡುಗಡೆ ಹಿನ್ನೆಲೆ ಬೀದರ್ನಲ್ಲಿ ಅಕ್ಷರಶಃ ಪ್ರವಾಹ ಸ್ಥಿತಿ ನಿರ್ಮಾಣವಾಗಿದೆ. ಈ ಮಾಂಜ್ರಾ ನದಿ ಪ್ರವಾಹದಲ್ಲಿ ಕಟಾವಿಗೆ ಬಂದು ನೀರು ಪಾಲಾಗಿರುವ ಸೋಯಾ ಸೇರಿದಂತೆ ವಿವಿಧ ಬೆಳೆಗಳನ್ನು ಉಳಿಸಿಕೊಳ್ಳಲು ರೈತರು ಪರದಾಡುತ್ತಿದ್ದಾರೆ. 5 ರಿಂದ 6 ಅಡಿಯ ನೀರಿನಲ್ಲಿ ಮುಳುಗಡೆಯಾಗಿರುವ ಸೋಯಾವನ್ನ ಬಡ ರೈತರು ಜೀವವನ್ನ ಪಣಕ್ಕಿಟ್ಟು ನೀರಿಗೆ ಇಳಿದು ಕಟಾವು ಮಾಡುತ್ತಿದ್ದಾರೆ. ಪ್ರವಾಹ ಸ್ಥಿತಿ ನಿರ್ಮಾಣವಾಗಿರುವ ಮಾಂಜ್ರಾ ನದಿಯ ದಡದಲ್ಲಿ ಪ್ರತಿ ರೈತರ ಪರಿಸ್ಥಿತಿ ಇದೇ ಆಗಿದ್ದು, ರೈತರ ಸಂಕಷ್ಟಕ್ಕೆ ಸ್ಪಂದಿಸದ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ವಿರುದ್ಧ ಅನ್ನದಾತರು ಆಕ್ರೋಶ ಹೊರಹಾಕಿದ್ದಾರೆ. ಖಾನಾಪುರ ಗ್ರಾಮ ಇದೆ. ಖಾನಾಪುರ ಗ್ರಾಮದಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ಅನ್ನುವಂತ ನೋಡಬಹುದು. ಅಂದ್ರೆ ಅಳೆದುಳಿದ ಕಟಾವಿಗೆ ಬಂದಂತ ಸೋಯಾವನ್ನ ಉಳಿಸ್ಕೊಳ್ಳಲೇ ಪರದಾಡ್ತಿರುವಂತ ರೈತರ ಸ್ಥಿತಿ ನೋಡಬಹುದು ಯಾವ ರೀತಿ ಇದೆ ಅನ್ನುವಂಥದ್ದು. ಲಕ್ಷ ಲಕ್ಷ ಕ್ಯೂಸಸ್ ನೀರು ಪರಿಣಾಮವಾಗಿ ಮಾಂಜ್ರಾದಲ್ಲಿ ಪ್ರವಾಹ ಸ್ಥಿತಿ ನಿರ್ಮಾಣ ಆಗಿದೆ. ಆ ಪಕ್ಕದಲ್ಲಿರ್ತಕ್ಕಂಥ ಮಾಂಜ್ರಾ ನದಿ ಏನಿದೆ ಈ ಒಂದು ಬೆಳೆದಿರ್ತಕ್ಕಂಥ ಕಟಾವಿಗೆ ಬಂದಂಥ ಸೋಯಾದಲ್ಲಿ ಬಂದಿರುವಂಥದ್ದು ಎಲ್ಲ ಸೋಯಾ ನೀರು ಪಾಲಾಗಿರುವಂಥದ್ದು ನೋಡ್ಬೋದು. ಒಂದು ರೀತಿಯ ಇದು ಜಮೀನೋ ಇಲ್ಲ ನದಿಯೋ ಕೆರೆಯೋ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ. ಹಾಗಾಗಿ ರೈತರು ಕೂಡ ಅದರಲ್ಲೇ ತಮ್ಮ ಏನು ಒಂದು ಅಳೆದುಳಿದ ಬೆಳೆಯನ್ನು ಹೇಗಾದರೂ ಮಾಡಿ ರಕ್ಷಣೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಉಳಿದಂಥ ಸೋಯಾವನ್ನ ಯಾವ ರೀತಿ ಕಿತ್ಕೊಂತಾರೆ ಅನ್ನೋ ಒಂದು ದೃಶ್ಯ ಕೂಡ ನೋಡ್ಬೋದು. ಈ ಕಡೆ ಕೂಡ ನೋಡ್ಬೋದು ಸೋಯಾ ಸಂಪೂರ್ಣವಾಗಿ ಏನು ಒಂದು ರೀತಿಯ ನದಿಯ ಪಾಲಾಗಿರುವಂಥದ್ದು, ಮಾಂಜ್ರಾ ನದಿ ಪಾಲಾಗಿರುವಂಥದ್ದು. ಇಲ್ಲಿ
ಸೋಯಾ ಇದೆ ಒಳಗಡೆ, ಸೋಯಾ ಕಾಣ್ತಾ ಇಲ್ಲ ನಿಮಗೆ, ಒಂದು ರೀತಿಯ ನೀರೇ ನಿಂತಿರುವಂಥದ್ದು, ಏನೋ ಒಂದು 5 ರಿಂದ 6 ಅಡಿ ಒಳಗಡೆ ಸೋಯಾ ಇರುವಂಥದ್ದು. ಮೇಲೆ ಏನು ನಿಮಗೆ ತೊಗರಿ ಮಾತ್ರ ತುದಿ ಕಾಣ್ತಾ ಇರುವಂಥದ್ದು. ಅಷ್ಟರ ಮಟ್ಟಿಗೆ ನೋಡ್ಬೋದು ಸಂಪೂರ್ಣವಾಗಿ ಎಲ್ಲ ಒಂದು ರೀತಿಯ ಮಾಂಜಾ ನದಿ ಪಾಲಾಗಿರುವಂಥದ್ದು. ಮಹಾರಾಷ್ಟ್ರದಿಂದ ಬರ್ತಕ್ಕಂಥ ಪ್ರವಾಹ ನೀರುಗಳಿಂದ ಇವೆಲ್ಲ ಸೋಯಾಬೀನ್ ಎಲ್ಲ ಆಲ್ರೆಡಿ ನೀರಲ್ಲೇ, ಆ ನೀರಿನ ಜಾಸ್ತಿನೇ ಆಗ್ತಾ ಇದೆ. ಈ ಸೋಯಾಬೀನ್ ಆಲ್ರೆಡಿ ಹೊಲದಲ್ಲೇ ಇದೆ, ಕಟಾವಿಗೆ ಬಂದಿತ್ತು. ಇನ್ನೊಂದು 1-2 ದಿವಸ ಮಳೆ ಕಡಿಮೆ ಆದ್ಮೇಲೆ ನಾವು ಸೋಯಾಬೀನ್ ಎಲ್ಲ ಕಟಾವು ಮಾಡ್ಬೇಕಂತ ಅನ್ಕೊಂಡಿದ್ದೆವು. ಅಷ್ಟರಲ್ಲಿ ಈ ಬರ್ತಕ್ಕಂಥ ನೀರುಗಳಿಂದ ಸೋಯಾಬೀನ್ ಸಂಪೂರ್ಣವಾಗಿ ನೀರಲ್ಲಿ ಇದೆ. ಹಾಗಾಗಿ ಈ ರೈತರು ಈ ಭಾಗದಲ್ಲಿ ಎಲ್ಲರೂ ಬಹಳ ಕಷ್ಟದ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಪ್ರವಾಹದ ನೀರಲ್ಲಿ ಟ್ರ್ಯಾಕ್ಟರ್ ಚಾಲಕನ ಹುಚ್ಚಾಟ, ಕೊಚ್ಚಿ ಹೋಗ್ತಿದ್ದ ಟ್ರ್ಯಾಕ್ಟರ್ ಚಾಲಕ ಜಸ್ಟ್ ಮಿಸ್. ಬೀದರ್ನಲ್ಲಿ ಪ್ರವಾಹದಲ್ಲಿ ಟ್ರ್ಯಾಕ್ಟರ್ ಚಾಲಕ ಹುಚ್ಚಾಟ ಮೆರೆದಿದ್ದಾನೆ. ಹುಲಸೂರು ತಾಲೂಕಿನ ಕೊಂಗಳಿ ಸೇತುವೆ ಬಳಿ ಚಾಲಕ ಹುಚ್ಚಾಟ ಆಡಿದ್ದಾನೆ. ತುಂಬಿ ಹರಿಯುತ್ತಿರುವ ಸೇತುವೆ ದಾಟಲು ಹೋಗಿ ನೀರಿನ ರಭಸಕ್ಕೆ ಕೊಚ್ಚಿ ಹೋಗಬೇಕಿತ್ತು. ಆದರೆ ಅದೃಷ್ಟವಶಾತ್ ಟ್ರ್ಯಾಕ್ಟರ್ ಚಾಲಕ ಪಾರಾಗಿದ್ದಾನೆ. ಪ್ರವಾಹದಲ್ಲಿ ಹುಚ್ಚಾಟ ಮೆರೆದ ಚಾಲಕನ ವಿರುದ್ಧ ಜನರು ಆಕ್ರೋಶ ಹೊರಹಾಕಿದ್ದಾರೆ. ಕಲಬುರಗಿಯಲ್ಲಿ ತಗ್ಗಿದ ಭೀಮೆ ಪ್ರವಾಹ, ಸಹಜ ಸ್ಥಿತಿಗೆ ಗ್ರಾಮ ಮನೆಗಳಿಗೆ ಜನರು ವಾಪಸ್. ಕಲಬುರಗಿಯಲ್ಲಿ ಭೀಮಾ ನದಿಯ ಅಬ್ಬರ ತಗ್ಗಿದೆ. ಪ್ರವಾಹ ಪೀಡಿತ ಗ್ರಾಮಗಳಲ್ಲಿನ ಬದುಕು ಸಹಜ ಸ್ಥಿತಿಗೆ ಬಂದಿದೆ. ಕಲಬುರಗಿ ತಾಲೂಕಿನ ಸರಡಗಿ ಗ್ರಾಮದಲ್ಲಿನ ಮನೆಗಳಿಗೆ ನದಿ ನೀರು ನುಗ್ಗಿದ್ದರಿಂದ ಜನರು ಮನೆ ಬಿಟ್ಟಿದ್ದರು. ಇದೀಗ ಕಾಳಜಿ ಕೇಂದ್ರದಿಂದ ಜನರು ಗ್ರಾಮಗಳಿಗೆ ವಾಪಸ್ ಆಗ್ತಿದ್ದಾರೆ. ಜಲಾವೃತವಾಗಿದ್ದ ಮನೆಗಳ ಶುಚಿತ್ವ ಕಾರ್ಯದಲ್ಲಿ ತೊಡಗಿದ್ದಾರೆ. ಭೀಮಾ ನದಿ ತನ್ನ ಅಪಾಯದ ಮಟ್ಟ ಮೀರಿ ಹರಿತಾ ಇತ್ತು. ಈಗ ಸಂಪೂರ್ಣವಾಗಿ ಭೀಮೆಯ ಅಬ್ಬರ ಈಗ ಕಡಿಮೆಯಾಗಿದೆ ಅಂತ ಹೇಳ್ಬೋದು. ಹೀಗಾಗಿ ಬಹುತೇಕವಾಗಿ ಏನಂದ್ರೆ ಪ್ರವಾಹದಲ್ಲಿ ಮುಳುಗಿದಂತಹ ಬಹುತೇಕ ಮನೆಗಳಲ್ಲಿರುವಂತಹ ನೀರು ಈಗ ಸಂಪೂರ್ಣವಾಗಿ ಖಾಲಿಯಾದ ಹಿನ್ನೆಲೆಯಲ್ಲಿ ಈಗ ಸಂತ್ರಸ್ತರು ತಮ್ಮ ಮನೆಗಳಿಗೆ ಹೋಗಿ ಸ್ವಚ್ಛತಾ ಕಾರ್ಯವನ್ನು ಈಗಾಗಲೇ ಮಾಡಿಕೊಂಡಿದ್ದಾರೆ. ಈಗ ದೃಶ್ಯದಲ್ಲೂ ಕೂಡ ನೋಡ್ತಾ ಇದ್ದೀರಾ, ಇದೊಂದು ಭೀಮಾ ನದಿ ಪ್ರವಾಹದಲ್ಲಿ ಈಗ ಯಾವ ರೀತಿಯ ಪ್ರಮಾಣದ ನೀರು ಬಂದಿತ್ತು ಅಂತ ನಾವೀಗ ಕಲಬುರಗಿ ತಾಲೂಕಿನ ಸರಡಗಿ ಗ್ರಾಮದಲ್ಲಿರುವಂತಹ ಮನೆಗಳಿಗೆ ಭೇಟಿಯನ್ನು ಕೊಡ್ತಾ ಇದ್ದೀವಿ. ಇಲ್ಲಿ ದೃಶ್ಯದಲ್ಲೂ ಕೂಡ ನೋಡ್ತಾ ಇದ್ದೀರಾ, ಸುಮಾರು 3 ರಿಂದ 4 ಅಡಿಯಷ್ಟು ನೀರು ಏನಂದರೆ ಭೀಮಾ ನದಿಯ ನೀರು ಮನೆಯ ಒಳಗಡೆ ಬಂದಂತಹ ಪರಿಣಾಮವಾಗಿ ಪಾಪ ಮನೆಯಲ್ಲಿಟ್ಟಂತಹ ರೈತರು ತಮ್ಮ ಜಮೀನುಗಳಿಗೆ ಬಳಸಲು ಅಂದರೆ ನೀರು ಒದಗಿಸಲು ಪಂಪ್ಸೆಟ್ಗಳನ್ನು ಇಟ್ಟಿದ್ರು. ಆ ಒಂದು ಪಂಪ್ಸೆಟ್ಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಏನಂದರೆ ನೀರಿನಲ್ಲಿ ನಿಂತ ಪರಿಣಾಮವಾಗಿ ಎಲ್ಲವೂ ಕೂಡ ಈಗ ಸಂಪೂರ್ಣ ಕೆಟ್ಟು ಹೋದ ಪರಿಣಾಮವಾಗಿ ಈಗ ಉಪಯೋಗಕ್ಕೆ ಬಾರದಂತೆ ಆಗಿವೆ. ದೃಶ್ಯದಲ್ಲೂ ಕೂಡ ನೋಡ್ತಾ ಇದ್ದೀರಾ, ಇದು ತೊಗರಿ ಬೆಳೆಯಾಗಿದೆ. ಸಂಪೂರ್ಣವಾಗಿ ನೀರು ಬಂದಂತಹ ಪರಿಣಾಮವಾಗಿ ಇಡೀ ತೊಗರಿ ಬೆಳೆ ನಾಶವಾಗಿದೆ. ಈಗ ನಾಶವಾದಂತಹ ಪರಿಣಾಮವಾಗಿ ಏನಂದರೆ ಈ ತೊಗರಿ ಬೆಳೆ ಈಗ ತಿನ್ನಕ್ಕೂ ಕೂಡ ಯೋಗ್ಯವಾಗಿಲ್ಲ. ಹೀಗಾಗಿ ಇಲ್ಲಿನ ಜನ ಏನಂದರೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅದೇ ರೀತಿಯಾಗಿ ಇನ್ನು ಬಿತ್ತನೆ ಮಾಡಬೇಕು ಅಂಥೇಳಿ ಈ ಒಂದು ಪಾಲಕ್ನ ಒಂದು ಬೀಜ ಇದೆ. ಈ ಒಂದು ಪಾಲಕ್ನ ಬೀಜ ಕೂಡ ಸಂಪೂರ್ಣವಾಗಿ ನೀರು ಪಾಲಾಗಿರೋದ್ರಿಂದ ಇದು ಕೂಡ ಬಿತ್ತನೆಗೆ ಬಾರದಂತೆ ಆಗಿದೆ. ಯಾದಗಿರಿಯಲ್ಲಿ ಸಿಎಂ ವೈಮಾನಿಕ ಸಮೀಕ್ಷೆ ನಡೆಸಿದ್ದಕ್ಕೆ ಯಾದಗಿರಿ ಜಿಲ್ಲೆಯ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬರೀ ವೈಮಾನಿಕ ಸಮೀಕ್ಷೆ ಮಾಡಿದರೆ ರೈತರ ಸ್ಥಿತಿ ಹೇಗೆ ಗೊತ್ತಾಗುತ್ತೆ? ಸಾವಿರಾರು ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದ ಬೆಳೆ ಸಂಪೂರ್ಣ ನಾಶವಾಗಿದೆ. ನಮ್ಮ ಊರಿಗೆ, ನಮ್ಮ ಜಮೀನುಗಳಿಗೆ ಬಂದು ನೋಡಬೇಕು. ನಮಗೆ ಆಗಿರುವ ನಷ್ಟ ಕಷ್ಟವನ್ನು ಆಲಿಸುವ ಕೆಲಸ ಸಿಎಂ ಮಾಡಬೇಕಾಗಿತ್ತು ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ರೈತರ ಸಂಕಷ್ಟ ಮ್ಯಾಗ ಹೆಲಿಕಾಪ್ಟರ್ಲಿಂತ ನೋಡಿದ್ರೆ ಕೆಳಗೆ ಕಾಣೋದಿಲ್ರಿ. ಮುಖ್ಯಮಂತ್ರಿಗಳೇ, ಕೃಷಿ ಸಚಿವರೇ, ಭೂಮಿಗೆ ಬರ್ರಿ, ಕೆಳಗೆ ಬರ್ರಿ. ರೋಡ್ ಮ್ಯಾಗ ನಿಂತಾರ, ರೈತರು ರೋಡಿಗೆ ಬಿದ್ದಾರ. ನೀವು ರೈತರ ಸಮಸ್ಯೆನ ರೋಡಿಗೆ ಬಂದು ಹೊಲದಾಗ ಬಂದು ನೋಡಿದ್ರೆ ಗೊತ್ತಾಗ್ತದ. ಪರಿಹಾರ ಕೊಡಬೇಕಂತೇಳಿ ರೈತರ ಪರವಾಗಿ ನಾನು ಕೃಷಿ ಸಚಿವರಲ್ಲಿ ಮತ್ತು ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡಿಕೊಳ್ತೇನೆ. ಇನ್ನು ರಾಯಚೂರಿನಲ್ಲಿ ಮಾತಾಡಿದ ಎಂಎಲ್ಸಿ ಛಲವಾದಿ ನಾರಾಯಣಸ್ವಾಮಿ, ಸಿಎಂ ವೈಮಾನಿಕ ಸಮೀಕ್ಷೆಗೆ ಕಿಡಿಕಾರಿದ್ರು. ಬೀದಿಗೆ ಬಂದ್ರೆ ಜನ ಸಿಗ್ತಾರೆ, ಆಕಾಶದಲ್ಲಿ ಯಾರು ಸಿಗ್ತಾರೆ? ಇಲ್ಲಿ ಬರಬೇಕು, ಜನರ ಕಷ್ಟ ಕೇಳಬೇಕು, ಅವರಿಗೆ ಪರಿಹಾರ ಕೊಡಬೇಕು. ಸುಮಾರು 80% ರೈತರು ತಮ್ಮ ಬೆಳೆ ಕಳೆದುಕೊಂಡಿದ್ದಾರೆ. ಸರ್ಕಾರ ಇದುವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಹೀಗಾಗಿ ಬೀದರ್, ಕಲಬುರಗಿ, ಯಾದಗಿರಿ ರೈತರು ಸಿಎಂ ವಿರುದ್ಧ ಆಕ್ರೋಶ ಹೊರಹಾಕ್ತಿದ್ದಾರೆ ಎಂದಿದ್ದಾರೆ. ವೈಮಾನಿಕ ಸರ್ವೆ ಮಾಡಲಿಕ್ಕೆ ಮುಖ್ಯಮಂತ್ರಿಗಳು ಬಂದರು. ಆದ್ರೆ ನನಗೆ ಅನುಮಾನ ಏನು ಅಂತಂದ್ರೆ ಅವ್ರು ಅಲ್ಲೇ ಬಂದಿದ್ದು ಸರಿ, ರಸ್ತೆಗಳಲ್ಲಿ ಬಂದಿದ್ದರೆ ಆಗ್ತಾನೆ ಇರಲಿಲ್ಲ. ಯಾಕಂದ್ರೆ ಇಲ್ಲಿ ರಸ್ತೆಗಳೇ ಇಲ್ಲ. ಈ 4 ಜಿಲ್ಲೆಗಳ ಉಸ್ತುವಾರಿಗಳು ಬೀದರ್, ಗುಲ್ಬರ್ಗ, ಯಾದಗಿರಿ ಅಂಡ್ ರಾಯಚೂರು, ಇವ್ರು ಯಾರು ಸ್ಥಳೀಯರಲ್ಲ. ಇವರಿಗೆ ಜನರ ಸಮಸ್ಯೆ ಬೇಕಾಗಿಲ್ಲ. AC ರೂಮಿಂದ ಹೊರಗಡೆ ಬಂದಿಲ್ಲ, ಒಬ್ಬರ ಸಮಸ್ಯೆ ಕೇಳಿಲ್ಲ. ಇಂಥ ಪರಿಸ್ಥಿತಿ ಇದ್ರೆ ಇಂಥವ್ರಿಗೆ ಯಾಕೆ ಬೇಕು? AC ರೂಮಲ್ಲಿ ನೀವಿರ್ರಿ, ಜನರ ಸಂಕಷ್ಟ ಕೇಳಲಿಕ್ಕೆ ಬೇರೆಯವ್ರನ್ನ ಕಳಿಸ್ರಿ. ಒಟ್ಟಾರೆ ಉತ್ತರ ಕರ್ನಾಟಕದಲ್ಲಿ ಭೀಮಾ ನದಿ ಅಬ್ಬರ ಕೆಲ ಕಡೆಗಳಲ್ಲಿ ತಗ್ಗಿದೆ. ಸಿಎಂ ವೈಮಾನಿಕ ಸಮೀಕ್ಷೆಗೆ ಹಲವೆಡೆ ಆಕ್ರೋಶ ವ್ಯಕ್ತವಾಗಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.